ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಪದೇ ಪದೇ ಕೇಳ್ತಾ ಇರೋದು, ಪ್ಲೀಸ್ ನಾವು ಇಷ್ಟೆಲ್ಲ ಎನರ್ಜಿ ಹಾಕಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀವಿ. ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ಹೇಳಿ ನಿಮಗೆ ನಾವು ಅದನ್ನು ತೋರಿಸೋದು, ಆಮೇಲೆ ಕತ್ತಿ ಹುಡುಕಿ ನಾವು ಮಾಡಬೇಕಂದ್ರೆ ನಮಗೂ ತುಂಬ ಕಷ್ಟ ಆಗಿರುತ್ತೆ. ತುಂಬ ಎಫರ್ಟ್ ಹಾಕಿ ನಾವು ವಿಡಿಯೋನ ಮಾಡ್ತಾ ಇರ್ತೀವಿ. ಪ್ಲೀಸ್ ನೀವು ನೋಡೋದ್ರಿಂದ ನಮಗೆ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡಬೇಕು ಅಂತ ಆಸೆ ಆಗುತ್ತೆ. ಅದಕ್ಕಾಗಿ ನಾನು ಕೇಳ್ಕೊತಾ ಇರೋದು ಅಷ್ಟೇ. ಇವಳೇನಪ್ಪ ಪದೇ ಪದೇ ಕೇಳ್ತಾ ಇದ್ದಾಳೆ ಅಂತ ಕೂಡ ಅನ್ಕೋಬೇಡಿ. ನಾನು ಕೇಳ್ತಾ ಇರೋದು ವ್ಯೂಸ್ ಜಾಸ್ತಿ ಬರಲಿ ಮತ್ತು ಹಾಗೆ ಸಬ್ಸ್ಕ್ರೈಬರ್ ಕೂಡ ಆಗಲಿ ಅಂತ ಹೇಳಿ. ವಿಡಿಯೋ ನೋಡಬೇಕಾದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವಾಗ ಚುಮ್ಮರಿ ಮಾಡತ್ತೀನಿ. ಇವು ಚುಮ್ಮರಿ ಹೆಂಗೆ ಮಾಡ್ತಾರಂತ ನಿಮ್ಗೆ ಗೊತ್ತೈತೇನ್ರಿ ಫ್ರೆಂಡ್ಸ್? ಗೊತ್ತಿಲ್ಲಲ್ರಿ ಹೆಂಗೆ ಮಾಡೋದಂತೇಳಿ ನಾನು ಹೇಳ್ತೀನಿ. ಈ ರೀತಿ ಮಾಡಿದ್ರೆ ನಿಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದು ನೀವು ಬೋಗೋನಿ ಚುಮ್ಮರಿ ಮಾಡ್ರಿ, ಒಂದು ಬುಟ್ಟಿ ಚುಮ್ಮರಿ ಮಾಡ್ರಿ, ಆಗ ತಟ್ ಅಂತ ಖಾಲಿಯಾಗಿ ಹೋಗ್ಬಿಡ್ತಾರೆ. ಏನಿಲ್ರಿ ಫ್ರೆಂಡ್ಸ್, ಭಾಳ ಈಸಿ ಐತಿ. ಹೆಂಗೆ ಮಾಡೋದಂದ್ರೆ ಹಂಗೆ ಮಾಡ್ಬೇಕ್ರಿ. ಈಗ ನಮ್ಮ ಅತ್ತಿನ ಕರಿತೇನೆ ರೀ, ನಮ್ಮ ಅತ್ತಿ ಟೇಸ್ಟ್ ತಿಂದು ನೋಡ್ರಿ. ಅವ್ರು ತಿಂದು ನೋಡಿ ಅವ್ರಿಗೆ ಏನಾದ್ರೆ ಇಷ್ಟ ಆದ್ರೆ ನೀವು ಬೇಕಿದ್ರೆ ನಿಮ್ಮ ಮನ್ಯಾಗ ಮಾಡ್ರಿ ಫ್ರೆಂಡ್ಸ್. ಆಮ್ಯಾಗ ನಾನು ನಿಮಗೆ ಹೆಂಗೆ ಮಾಡೋದಂತೇಳಿ ರೆಸಿಪಿನ ಹೇಳ್ತೇನೆ ರೀ ಫ್ರೆಂಡ್ಸ್. ಅತ್ತಿರಿ. ಹಾಂ ಮೀನಾ, ಬಂತಡೆ ಅವ. ಆಯ್ತು ರತಿ, ಬರ್ರತಿ. ನೀವು ಚುಮ್ಮರಿ ಮಾಡಿದೆವ? ನೀ ಯಾಕೆ ಮಾಡಕ್ ಹೋಗಿದ್ದಿ? ನಾ ಮಾಡ್ತಿದ್ನಲ್ಲ. ಈಗರ ಹೊಟ್ಟಿಲಿ ಅದಿ. ನೀನು ಏನೆಲ್ಲ ಮಾಡಾಕತ್ರ ವಾಸನೆಗೆ ನಿನಗೆ ತಿನ್ನಕ ಆಗಂಗಿಲ್ಲ. ಆಮೇಲೆ ನೀನು ಉಪವಾಸ ಉಳಿದಿ ಅಂದ್ರೆ ವಾಮೆಂಟ್ ಅದು ಎಲ್ಲ ಸ್ಟಾರ್ಟ್ ಆಗ್ತತಿ. ಅದಕ್ಕೆ ನೀನೆಲ್ಲ ಮಾಡಕ್ ಹೋಗ್ಬೇಡ. ನಿಂಗೆ ಏನು ವಾಸನೆ ಬರಲ್ಲ ನಂಗೆ ಹೇಳ್ಬಿಡು ಮೊದ್ಲು, ಅದನ್ನ ನಾನು ಮಾಡ್ತೇನೆ. ಸರಿ? ಆಯ್ತು ರೀತಿ. ಮಧ್ಯಾಹ್ನ ಬೆಳಿಗ್ಗೆ ದೋಸೆ ತಿಂದ ಮಧ್ಯಾಹ್ನ ಜಾಸ್ತಿ ಯಾರು ಊಟ ಮಾಡಿಲ್ಲಲ್ರಿ. ಅದಕ್ಕೆ ಸ್ವಲ್ಪ ನಂಗೂ ಹಸು ಆಗತ್ತೈತ್ರಿ. ಮಾಮಾರು ತಿಂತಾರಂತೇಳಿ ಚಾದಾಗ ಆ ಕಡೆ ಚಾ ಇಟ್ಟು ಈ ಕಡೆ ಚುಮ್ಮರಿ ಕಲ್ಸಿನ ರತಿ. ಸ್ವಲ್ಪ ನಿಮ್ಗೊಂದು ಪ್ಲೇಟ್ನ ಹಾಕಿ ಕೊಡ್ತೇನೆ ರತಿ, ತಿಂದು ನೋಡ್ರಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ರೈತಿ. ಆಮೇಲೆ ನಾನು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಪ್ರತಿಯೊಬ್ಬರು ನಮ್ಮ ವೀಕ್ಷಕರಿಗೆ ನಾನು ಇದನ್ನ ರೆಸಿಪಿ ಹೇಳ್ಬೇಕಂತ ಅನ್ಕೊಂಡೇನ್ರಿ. ಈ ತಿಂದ ಟೇಸ್ಟ್ ಹೇಳಿದ್ರೆ ನಾನು ಅವ್ರಿಗೆ ಹೇಳ್ತೇನೆ ರತಿ. ಯವ್ವ, ನೀ ಮಾಡಿದಿ ಅಂದ್ರೆ ಎಲ್ಲ ಮಸ್ತ ಇರ್ತಾವ. ಅವತ್ತು ನೋಡಿದಿಲ್ಲ ನೀನು ಮಾಡಿದ್ವಿ ಚುಮ್ಮರಿ, ಅಷ್ಟಿಷ್ಟ ಆಗಿ ಓನ್ಯಾಗಿನ ಮಂದಿ ಎಲ್ಲ ತಿಂದ್ರ. ಮತ್ತೊಳ್ಳೆ ಒಂದಿಬ್ರು ನಿನ್ನ ರೆಸಿಪಿ ಕೇಳಿದ್ರು, ಹೆಂಗ್ ಮಾಡಿದ್ದೀವ ಚುಮ್ಮರಿ, ನಾವು ಮಾಡ್ತೀವಿ ಹಿಂಗೆ ಕುರುಕುರು ಅನ್ನಂಗಿಲ್ಲ, ನೀ ಮಾಡಿದ್ವಿ ಹೆಂಗೆ ಕುರುಕುರು ಅನ್ನತಿದ್ದು ಅಂತೇಳಿ ಕೇಳಿರು. ನಾನು ಅವಾಗ ನಾ ಮಾಡಿರ್ಕಿಲ್ಲ, ನನ್ನ ಸಸಿ ಮಾಡಿದ್ಲ ಅಂತ ಹೇಳಿದ್ನಿ. ಭಾಳ ಚಲೋ ಮಾಡ್ತಾವ ನಿಮ್ಮ ಸಸಿ ಅಂತ ಹೇಳಿದ್ರು. ನೀ ಮಾಡಿದ್ವಿ ಎಲ್ಲ ಚಲೋನ ಹಾಕಾವು ಹೇಳಿ, ಅವು ಅವ್ರು ಮಾಡಿರಂದ್ರೆ ಅದು ಮಸ್ತ್ ಹಾಕಾವು. ನೀವು ನಾಳೆ ಕಮೆಂಟ್ನ ನೋಡಿ ಸೂಪರ್ ಸೂಪರ್ ಅಂತ ಕಳಿಸ್ತಾರು. ಅವ್ರು ಮಾಡಿ ತಿಂದ ಮ್ಯಾಲ ಬಾಯಾಗ ಹಂಗ ನೀರ್ ಬರ್ತಿರ್ತಾವ. ನೀ ಮಾಡಿದ ಚುಮ್ಮರಿ ತಿನ್ನಾಕತ್ರ ಯಾವಾಗ ತಿಂದು ಖಾಲಿ ಮಾಡೇನೋ ಅನ್ನೋಂಗಾಗಿರ್ತಾವ. ರೀತಿ ತಗೋರೀತಿ. ಯವ್ವ, ಅವ್ನು ನೋಡಿರ ಬಾಯಾಗ ನೀರ್ ಬರತ್ತಲ್ಲ ಯವ್ವ. ಅದ್ರ ಬೇರೆ ಸೈಡ್ ಉಳ್ಳಾಗಡ್ಡಿ ಇಟ್ಟಿ, ಲಿಂಬಿಯನ್ ಇಟ್ಟಿ, ಮೆಣಸಿನ್ಕಾಯಿ ಇಟ್ಟಿ, ಹಂಗ ತಿನ್ಬೇಕನ್ಸತ್ ನೋಡವ ಮೀನಾ. ನೀವು ತಿನ್ರಿ ಅಂತಾನೆ ಮಾಡೇನ್ ರತಿ, ತಿನ್ರಿ. ನಾನು ತಿಂತೇನೋ, ನೀವು ತಿನ್ರಿ. ನಮ್ಮ ವೀಕ್ಷಕರಿಗೆ ನಾವು ಹೇಳೋಣ್ರಿ ರೆಸಿಪಿ ಹೆಂಗೈತೆ ಅಂತೇಳಿ. ಅವರು ಮನ್ಯಾಗ ಮಾಡಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ತಾರೆ ರತಿ. ತಾಯವತ ಅವ್ನು ನೋಡ್ರ ಬಾಯ ನೀರ್ ಬರತ್ತಿ. ಇವಾಗ ಬಾಯಾಗ ಹಾಕೊಂಡು ತಿಂತಾನೋ ಅನ್ಸತ್ತೆ. ತಾಯಿ ನೋಡೋಣ ಟೇಸ್ಟ್. ಯವ್ವ ಯವ್ವ ಮೀನಾ, ಏನ್ ಮಸ್ತ್ ಆಗ್ಯಾವ. ಭಾರಿ ಆಗ್ಯಾವ ನೋಡ. ಹಂಗ ಕುರು 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 ಅನ್ನತ ನೋಡುವ ಚುಮ್ಮರಿ. ಎಷ್ಟು ಮಸ್ತರ ಮಾಡ್ತೀಯ ಯವ್ವ ನೀನು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಅತ್ತೆ ಹೇಳಿದ್ರು ಚುಮ್ಮರಿ ಮಾತ್ರ ಮಸ್ತ್ ಆಗ್ಯಾವ ಅಂತೇಳಿ. ಅದಕ್ಕೆ ಇವಾಗ ನಾನು ನಿಮ್ಗೆ ಇದ್ರ ರೆಸಿಪಿ ಹೇಳ್ತೀನಿ. ಮತ್ತು ನೀವು ಮತ್ತು ಮನ್ಯಾಗ ಮಾಡಿ ನೋಡ್ರಿ ಹೆಂಗೈತೆ ಅಂತೇಳಿ. ನೋಡಿ ಕ್ಯಾಸ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಚುಮ್ಮರಿ ಹೆಂಗಾಗಿದ್ದು, ಹೆಂಗೆ ಟೇಸ್ಟ್ ಆಗಿದ್ದು ಅಂತೇಳಿ. ಮತ್ತು ನಿಮಗೋಸ್ಕರ ನಾನು ಇದನ್ನು ರೆಸಿಪಿ ಹೇಳಕತ್ತನು. ಇನ್ನು ಮ್ಯಾಲೆ ಒಂದೊಂದು ನಿಮ್ಗೆ ರೆಸಿಪಿನ ನಾನು ಹೇಳ್ತೇನೆ. ಹಂಗೆ ನೀವು ಅದನ್ನು ಮಾಡಿ ನೋಡಿ ನನಗೆ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ಇದು ನೀವು ಮತ್ತು ಮಾಡಿ ನೋಡ್ರಿ ಮನ್ಯಾಗ, ಅಷ್ಟು ಮಸ್ತ್ ಆಕತಿ. ಸೇಮ್ ಹೋಟೆಲ್ದಾಗದು ಮಾಡಿರ್ತಾರಲ್ರಿ ಬೀದಿ ಸೈಡ ಅವು ಬೇಲ್, ಆ ರೀತಿ ಆಗಿರ್ತದ್ರಿ ಇದು. ಆ ಬಡಂಗ್ ಸೇಮ್ ಈ ಚುಮ್ಮರಿ ನೀವು ಬಡಂಗ್ ತಿಂದಂಗ ಆಕತ್ ನೋಡ್ರಿ. ಟ್ರೈ ಮಾಡಿ ನೋಡ್ರಿ, ರೆಸಿಪಿ ಹೇಳ್ತಾನ ನೋಡ್ರಿ. ಫಸ್ಟಿಗೆ ನೋಡ್ರಿ ಫ್ರೆಂಡ್ಸು, ಸಿಪ್ಪಿ ಸುಲಿದ ಬೆಳ್ಳುಳ್ಳಿ ಎಲ್ಲ ನಾವು ತಗೋಬೇಕು. ಒಂದು 2 ಗಡ್ಡಿ ಬೆಳ್ಳುಳ್ಳಿನ ಸುಲ್ಕೋಬೇಕು. ಜವಾರಿ ಆದ್ರೆ ಒಂದು 4-5 ಸುಲ್ಕೋಬೇಕ್ರೆ, ಹೈಬ್ರಿಡ್ ಆದ್ರೆ ಒಂದು 2 ಸುಲ್ಕೋಬೇಕ್ರೆ. ಸುಲ್ಕೊಂಡ್ ಕಾಸ ಅವನ್ನೆಲ್ಲ ಸಿಪ್ಪಿ ತೆಗೆದು ಸುಲ್ಕೊಂಡ್ಮೇಲೆ ಸಣ್ಣಗೆ ಜಜ್ಬೇಕ್ರಿ. ಅವ್ನ ಅದ ಅಬಡ್ ಜಜ್ಬೇಕ್ರಿ. ಅತ್ತ ಫುಲ್ ಸಣ್ಣ ಜಜ್ಬಾರ್ದು. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ತೆಗೆದು ಇಟ್ಕೋಬೇಕ್ರಿ ಒಂದು ಪ್ಲೇಟ್ನಾಗ. ಸ್ವಲ್ಪ ಏನು ಮಾಡ್ಬೇಕ್ರಿ, ಎಣ್ಣೆ ಹಾಕೋಬೇಕ್ರಿ. ನಾವು ಎಷ್ಟು ಚುಮ್ಮರಿ ಮಾಡತ್ತ ನೋಡ್ರಿ ಅಷ್ಟು ಚುಮ್ಮರಿಗೆ ನೋಡ್ಕೊಂಡು ಕಾಸ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕೊಂಡು ಕಾಸ ಅದಕ್ಕೆ ಚಂದ ಶೇಂಗಾ ಕಾಳು ಕೆಂಪಗೆ ಆಗುವಂಗೆ ಫ್ರೈ ಮಾಡ್ಕೋಬೇಕ್ರಿ. ಆಮ್ಯಾಗ ಒಂದಿಷ್ಟು ಪುಟಾಣಿ ಹಾಕೋಬೇಕ್ರಿ. ಪುಟಾಣಿನ ಎಣ್ಣೆ ಸ್ವಲ್ಪ ಫ್ರೈ ಆದ್ಮ್ಯಾಗ ಜೀರಿಗೆ ಸಾಸಿವೆ ಹಾಕೋಬೇಕ್ರಿ. ಜೀರಿಗೆ ಸಾಸಿವೆ ಹಾಕಿದ್ಮ್ಯಾಲ
ಖಾರ ಇದು ಖಾರ ಅಂತ ನೋಡ್ರದ ಇದು ಬೆಳ್ಳುಳ್ಳಿ ಕುಟ್ಟಿರೋಂಥ ಬೆಳ್ಳುಳ್ಳಿ ಮತ್ತೆ ನಾವು ಕರಿಬೇವು ಸೊಪ್ಪನ್ನ ಹಾಕೊಂಡು ಕಾಸ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಖಾರ ಮತ್ತು ಅರಿಶಿನ ಅಷ್ಟೇ ಹಾಕ್ಬೇಕ್ರಿ, ಉಪ್ಪು ಹಾಕಬಾರ್ದ್ರಿ. ಖಾರ ಅರಿಶಿನ ಹಾಕೊಂಡು ಚಂದಾಗ ಅದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಅದನ್ನ ಸ್ವಲ್ಪ ಕೆಳಗೆ ಇಡಬೇಕ್ರಿ ನಾವು. ಸ್ವಲ್ಪ ಅದೇನಬೇಕು ಆರ್ಬೇಕ್ರಿ. ಅದು ನಾವೇನೀಗ ಮಿಕ್ಸ್ ಮಾಡ್ಕೊಂಡಿರ್ತಾವಲ್ರಲ್ಲ ಒಗ್ಗರಣೆ ಎಲ್ಲ, ಅದು ಸ್ವಲ್ಪ ತಣ್ಣಗ ಆಗ್ಬೇಕ್ರಿ. ಒಂದು 5 ನಿಮಿಷ ಬಿಡ್ಬೇಕ್ರಿ. ಬಿಟ್ಕೊಂಡು ಕಾಸ ನಾವು ಚುಮ್ಮರಿ ಒಣಗಿ ಇಟ್ಕೊಂಡಿರ್ತಾವಲ್ರಿ ಅದ್ರಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಾಗ. ಮಿಕ್ಸ್ ಮಾಡ್ಕೊಂಡ್ ಮ್ಯಾಲ ಐತಲ್ರಿ ಸ್ವಲ್ಪ ಉಪ್ಪು, ಆಮೇಲೆ ಸಕ್ರೆ ಪೌಡ್ರ್ ಮಾಡ್ಕೋಬೇಕ್ರಿ. ನಾವು ಸಕ್ರಿನ ಹಾಕಬಾರ್ದ್ರಿ, ಸಕ್ರೆ ಪೌಡ್ರ್ ಮಾಡ್ಕೊಂಡು ಅದಕ್ಕೆ ಹಾಕ್ಬೇಕ್ರಿ. ತಿಂದು ನೋಡ್ರಿ ಫ್ರೆಂಡ್ಸ್, ನಿಮಗ ಅನಸತಿ ಏನು ಮಸ್ತ್ ಆಗೈತೆ ಅಂತೇಳಿ. ಮ್ಯಾಲ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ, ಬ್ಯಾಡ ಅಂದ್ರೆ ಬಿಡ್ರಿ. ಕರಿಬೇವನ ಅಷ್ಟು ಚಂದ ಇರ್ತೈತ್ರಿ. ಅವನ್ನ ಕರಿಬೇವನ್ನ ತೆಗೆದು ಒಗಿಬೇಡ್ರಿ, ಅದು ಆರೋಗ್ಯಕ್ಕೆ ಒಳ್ಳೇದೈತಿ. ಅವನು ಕೂಡ ಕರಿಬೇವು ಕೂಡ ನೀವು ತಿನ್ರಿ. ಕುರುಕುರು ಇರ್ತಾವಲ್ಲ ಕರಿಬೇವು ಟೇಸ್ಟ್ ಆಗ್ತಾವು, ಹಂಗೆ ತಿಂದ್ಬಿಡ್ರಿ ಫ್ರೆಂಡ್ಸ್. ಇಷ್ಟು ರೆಸಿಪಿ ನೀವು ಮನ್ಯಾಗ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಮ ಹುಡುಗರು ಸದ್ಯಕ್ಕೆ ನೀವು ಎಷ್ಟು ಚುಮ್ಮರಿ ಮಾಡಿರ್ತಾರೆ ಅಷ್ಟು ಎಲ್ಲ ಖಾಲಿ ಮಾಡ್ತಾರೋ. ಅಷ್ಟು ಮಸ್ತ್ ಆಕಾವ್ ಚುಮ್ಮರಿ, ಭಾಳ ಟೇಸ್ಟ್ ಆಗಿರ್ತಾವ ನೋಡ್ರಿ. ಯವ್ವ ಚುಮ್ಮರಿ ತಿನ್ನೋದಾತು, ಸ್ವಲ್ಪ ಚಾಯ್ ಕೊಡೆವ. ಚುಮ್ಮರಿಯಾಗ ಚಾ ಕೊಡ್ಕೊಂತ ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಮೀನಾ ಸ್ವಲ್ಪ ಚಾ ಮಾಡಿದ್ಯಲ್ಲವ, ಚಾಯ್ ಕೊಡೆವು, ಚಾ ಕುಡ್ಕೊಂತ ತಿಂದ್ರಾತು. ಹ್ಞೂ ರತಿ ಕೊಡ್ತೇನೆ ತಡ್ರಿ. ಯವ್ ಮೀನಾ, ನಾಳೆ ಪಾಲಕ್ ಬಜ್ಜಿ ಮಾಡ್ರಾತ. ಪಾಲಕ್ ಬಜ್ಜಿ ಮಸ್ತ್ ಆಕ ನೋಡುವ. ಪಾಲಕ್ ಹಾಕಿ ಮಾಡ್ಬೇಕು, ಸೊಪ್ಪು ಹಾಕಿ ಮಾಡ್ರ ಬಜ್ಜಿ ಅಂತ ಪರಿ ಚಲೋ ಆಗಿರ್ತಾವು. ನಾಳೆ ಮಾಡಿರಾತವನ್ನ, ಇವತ್ತು ಚುಮ್ಮರಿ ಮಾಡಿದ್ವು, ನಾಳೆ ಬಜ್ಜಿ ಮಾಡೋಣ ಚಾದಾಗ. ಆಯ್ತು ರೀತಿ. ಇಂಥ ರೂಮಲ್ಲಿ ಅದು ಒಬ್ಬ ಆಕೆ ಇದ್ಲು, ಈಗ ಪಾಪ ಅಂತ ಗುಡಿಸಲಲ್ಲಿ ಇದ್ದಾಳ. ಏನು ಮಾಡಲಿ ನಾನು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾಳೆ ಅವಳ ಹತ್ರ ಹೋಗಿ ಬರ್ತೀನಿ. ಹೆಂಗೋ ಇವ್ರು ಬರ್ತಾರೆ ಇವತ್ತು. ಅವ್ರು ಬಂದ ಮೇಲೆ ನೀರು ತಂದಿರ್ತಾರಲ್ಲ ಅದನ್ನ ಅವಳಿಗೆ ಹೋಗಿ ಕೊಟ್ಟಂಗೂ ಆಗ್ತತಿ, ಅವಳನ್ನ ಹೋಗಿ ನೋಡ್ಕೊಂಡು ಬಂದಂಗೂ ಆಗ್ತತಿ. ಅತ್ತಿಗೆ ಹೇಳಿ ಸಂಗೀತನ ಕರ್ಕೊಂಡು ಹೋಗಿ ಬರ್ತೀನಿ. ಪಾಪ ಮಧು ಜೀವನ ಏನು ಮಾಡೋದು. ಅವಳ ಜೀವನ ನಾನೇ ಹೇಗಾದರೂ ಸರಿ ಮಾಡಬೇಕು. ನೋಡೋಣ, ಇನ್ನೊಂದು ವಾರ ಅವಳು ನನಗೆ ಹೇಳಿದಾಳೆ, ಒಂದು ವಾರ ಆಗೋವರೆಗೂ ಇಲ್ಲಿ ಬರಬೇಡತ್ತೆ, ನಾವು ಹೊಂದ್ಕೋಬೇಕಲ್ಲ ಅಂತ ಹೇಳಿದಾಳೆ. ಅಲ್ಲಿವರೆಗೂ ನಾನು ಕಾಯ್ಕೊಂತ ಕುಂದ್ರಕ್ಕಾಗಲ್ಲ. ನಾಳೆ ಇಷ್ಟೊತ್ತಿದ್ರು ನಾನು ಅವಳನ್ನ ಹೋಗಿ ನೋಡಲೇಬೇಕು. ಯವ್ವ ಪಾಪನ ಮದು ಹೆಂಗೈತೇನೆ ಯವ್ವ. ಅವ ನೋಡಿದ್ರೆ ಹಾಗೆಲ್ಲ ಹೇಳಿದ, ನಮ್ಗೆ ನನ್ನ ತಂದೆ ತಾಯಿ ಯಾರು ಇಲ್ಲ ಅಂತ ಹೇಳಿದ, ಮತ್ತು ತಂದೆ ತಾಯಿ ಇದಾರ ಅಂತ ಹೇಳಿದ. ಆಕಿ ಹೆಂಗೆ ಪ್ರೀತಿ ಮಾಡ್ಯಾಳು, ಏನು ನೋಡಿ ಪ್ರೀತಿ ಮಾಡ್ಯಾಳು ಮತ್ತು ಏನು ಮಾಡೋದಿನ್ನ. ಆಕೆ ಹಣೆ ಬರ ಹಂಗ ಐತ್ರಿ, ಯಾರು ಏನು ಮಾಡೋಕ್ಕಾಕತಿ. ಅದಕ್ಕೆ ನಾನು ಮದುವೆ ಮಾಡಿ ಕೊಟ್ಬಿಟ್ನಿ. ಅದಕ್ಕೆ ಅವಂಗೂ ಸ್ವಲ್ಪ ರೊಕ್ಕ ಕೊಟ್ಟ, ಈ ಕಡೆ ಬರಬೇಡಪ್ಪ ನೀನು, ಆಕೆ ಅಲ್ಲೇ ಕರ್ಕೊಂಡು ಉಳಿದು ಬಿಡು ಅಂತ ಸುಮ್ಮನೆ ಅಂದ್ಬಿಟ್ನಿ. ಈಗ ನನ್ನ ಮಗಳು ನೋಡಿದ್ರೆ ನನಗೆ ಇರಾಕ ಆಗಲ್ತು. ಭಾಳ ಮನಸ್ಸಿಗೆ ಬೇಜಾರಾಗತ್ತೆ ಬಿಟ್ಟತಿ. ಯಾರ ಮುಂದೆ ಹೇಳ್ಬೇಕು, ಯಾರ ಮುಂದೆ ಬಿಡಬೇಕು ಅಂತ ಗೊತ್ತಾಗಲ್ತು. ಯಾವಾಗಲೂ ಅಮ್ಮ 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 ಅಂತ ಹಿಂದಿಂದ ಸುತ್ತಿದ್ಲು. ಈಗ ನೋಡಿದ್ರೆ ಗಂಡ ಮನೆಗೆ ಹೋಗ್ಬಿಟ್ಟಾಳು. ಗಂಡ ಮನೆಗೆ ಹೋದ್ಮ್ಯಾಲ ಯಾ ಅಮ್ಮನೂ ಇಲ್ಲ, ಯಾರೂ ಇಲ್ಲ. ಅವ್ರ ಜೀವನ ಅವ್ರಿಗೆ ಆಗಿರ್ತೈತಿ. ನಾವು ನಮ್ಮನ್ನ ನೆನಪು ಮಾಡ್ಕೊಂಡು ಒಂದು ಫೋನರ ಮಾಡ್ತಾಳ ನಾನು ನೋಡಾಕಿ. ನಾವು ನೆನಪಾದ್ರೆ ಅಲ್ಲಕಿ ಫೋನ್ ಮಾಡಾಕ. ಲವ್ ಮಾಡಿ ಮದುವೆ ಹೇಳಲ್ಲ, ಗಂಡ ಚಂದ ನೋಡ್ಕೊತಿರ್ಬೇಕ, ಮತ್ತು ನಮಗೆ ಹೆಂಗೆ ಫೋನ್ ಮಾಡ್ತಾಳಾಕಿ. ನಾವು ಇಲ್ಲಿ ಕೊರಿ ಸಾಯ್ಬೇಕಷ್ಟ. ಏನು ಮಾಡೋದು, ಹೆಂಗದಾಳೇನು ನಮ್ಮ ಮಗಳು. ದಿನ ಸಾಯಂಕಾಲ ಆದ್ರೆ ಅಮ್ಮ ಬಿಸಿನೀರು ಕಾಸ, ಅಮ್ಮ ಬಿಸಿನೀರು ಕಾಸ, ನಂಗೆ ಮುಖ ತಗೋಕ್ ಬಿಸಿನೀರು ಕಾಸ, ಅಲ್ಲಿ ಹೀಟ್ರ್ ಇತ್ತು, ಇಲ್ಲಿ ಹೀಟ್ರ್ ಇಲ್ಲ, ಏನಿಲ್ಲ ಅಂತಿದ್ಲು. ಏನು ಮಾಡೋದು, ಯಾರು ಕೇಳೋದು ನನ್ನ ಕಷ್ಟನ. ಆಕೆ ನೋಡ್ಬೇಕಂತ ಭಾಳ ಅನ್ಸತಿ ಮನಸ್ಸ. ಏನು ಮಾಡ್ಬೇಕು ಯವ್ವ. ಕಮಲವ್ವ, ಕಮಲವ್ವ, ಯಾಕೆ ಯವ್ವ ಇಲ್ಲೇ ಬಂದು ಕೂತಿದಿ? ಯಾಕಿಲ್ರಿ, ಸ್ವಲ್ಪ ನೀರು ಕಾಸತ್ತೀನಿ ಮಕ ತಗೊಳಕ. ಮತ್ತೆ ಈಗ ತರುಣ್ ಬರ್ತಾನಲ್ಲ, ಅದಕ್ಕೆ ಅವಂಗ ಮಕ ತಗೊಳಕ ಸ್ವಲ್ಪ ಬಿಸಿನೀರು ಕಾಸತ್ತೀನ್ರಿ. ಯಾಕ್ರಿ ನೀವ್ಯಾಕ ಇಲ್ಲಿ ಬಂದಿರಲ್ಲ? ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ಕನಂದ್ರಿ. ಹೋಗ್ಕನಂತಿದ್ದೆ. ಹಂಗ ಸ್ವಲ್ಪ ನೀನು ಮಾತಾಡ್ಸಿ ಹೋದ್ರಾತಂತೆಲ್ಲ ನೋಡಿನೇ, ನೀನು ಕಾಣಿಸ್ಲಿಲ್ಲಲ್ಲ, ಅದಕ್ಕೆ ನೀನು ಭೇಟಿಯಾಗಿ ಹೋದ್ರಾತಂತ ಇಲ್ಲೇ ಬನ್ನಿ. ನಾನು ಸ್ವಲ್ಪ ನಮ್ಮ ದೋಸ್ತನ ಮನೆಗೆ ಹೋಗ್ಕನ, ಬರೋ ಸ್ವಲ್ಪ ಲೇಟ್ ಆಕತಿ. ನೋಡು ಅವ್ರ ಮನ್ಯಾಗ ಇದನ್ನ ಮಾಡತ್ತಾರ ಮಟನ್, ಅಲ್ಲೇ ತಿಂದು ಬರ್ತಾನೆ ಇವತ್ತು. ದೇವ್ರಿಗೆ ಮಾಡತ್ತಾರಂತ, ಅದಕ್ಕೆ ಅಲ್ಲೇ ತಿಂದು ಬರ್ತಾನೋ. ನೀವೇನು ಇಬ್ಬರ ಅಡ್ಗೆ ಏನು ಮಾಡ್ಕೋತಾರೆ ಮಾಡ್ಕೋರಿ ಹಂಗಾರ. ಅಯ್ಯಯ್ಯ ಏನ್ರಿ ನೀವು ಹೇಳುದ? ಅಲ್ಲ ಮಗ ದೇವ್ರಿಗೆ ಹೋಗಿ ಬರಾಕತ್ತಾನು, ನೀವು ನೋಡ್ರಿ ಮಟನ್ ತಿನ್ನಕ್ಕೆ ಹೋಗ್ತಾರಂತಾರಲ್ಲ, ಅಂಥವೆಲ್ಲ ತಿಂತಾರೇನು? ವಯಸ್ಸಾದಾರ ನಿಮ್ಗೆ ನಾನು ಹೇಳ್ಬೇಕು? ಅಯ್ಯಪ್ಪ, ಏನ ಒಂದು ಸ್ವಲ್ಪ ಗೊತ್ತಾಗಂಗಿಲ್ಲ ಬಿಡಿ ನಿಮಗೆ. ಅಯ್ಯೋ ಹೌದಿಲ್ಲ ಯವ್ವ, ಮರ್ತೇ ಬಿಟ್ಟಿದ್ನಿ ನೋಡು, ಎಲ್ಲ ಹೋಗಿ ತಿಂದ ಬಿಡ್ತಿದ್ನಿ. ಆಯ್ತು ಬಿಡಿ ಯವ್ವ, ನಾನು ತಿನ್ನಂಗಿಲ್ಲ. ಮತ್ತು ಮೊದಲ ಮಗ ದೇವ್ರಿಗೆ ಹೋಗಿ ಬರಾಕತ್ತಾನ, ಎಲ್ಲಿದ ಕಡೆ ಸುಮ್ಮನೆ ಹೋಗಂಗಿಲ್ಲ ಬಿಡು. ನಾನು ಅವ್ರ ಮನೆಗೆ ಮತ್ತೆ ಹೋದ್ರೆ ಅವ್ರು ತಿನ್ನ ಅಂತಾರ. ಎಲ್ಲಿ ಅದು ಮಾಡಿದಾಗೆಲ್ಲ ಅವ್ರ ಮನೆಗೆ ಹೋಗುದು. ಇಲ್ಲ ನಾನು ಒಂದು 2 ರೌಂಡ್ ವಾಕಿಂಗ್ ಹೋಗಿ ಬರ್ತಾನ, ಅಡಿಗೆ ಮಾಡಿರಂಗ ಅವ್ರ ಮನ್ಯಾಗನ. ಸರ್ ಆಯ್ತು ಬರ್ರಿ, ಹೋಗಿ ಬರ್ರಿ. ನಾನು ನೀರು ಕಾಸ್ತಾನೆ, ಈಗ ಬರ್ತಾನೆ ಮಗ, ಬರೋಷ್ಟೊತ್ತಿಗೆ ನೀರು ಕಾಸ್ತಾನೆ. ಯಾಕೆ ಕಮಲಮ್ಮ, ಯಾಕೆ ಇಷ್ಟು ಸಾಪಾಗದಿ?
ಒಂಥರ ಮಾತಾಡತ್ತೀಯಲ್ಲ. ಯಾಕಿಲ್ರಿ ಮದು ನೆನಪಂತ ಅದಕ್ಕೆ ಭಾಳ ಬೇಜಾರಾಗ್ಬಿಡತ್ರಿ. ಏನು ಮಾಡೋದು, ಹೆಂಗದಾಳು ನನ್ನ ಮಗಳು, ಒಂದು ಫೋನ್ ಮಾಡಿಲ್ಲ ಏನಿಲ್ಲ, ಹೆಂಗದಾಳು ಒಂದು ಚಿಂತೆ ಬಂದ್ಬಿಟ್ಟಿತ್ರಿ ನನಗೆ. ಅಯ್ಯ ಆಯ್ತು ಮಾಡಿದ್ರೇನ, ನೀ ಮಾಡಲ್ಲ ಯಾಕೆ ಮಾಡ್ಬೇಕಂತ ಏನಾರ ಆಯ್ತೇನ? ಇಲ್ರಿ, ನಾನು ಹೆಂಗೆ ಮಾಡಲಿ, ನನ್ನ ಕಡೆ ಫೋನ್ ಬೇರೆ ಇರಲಿಲ್ಲ. ಆಮೇಲೆ ಮೀನ ಕಡಿಸ್ಕೊಂಡ್ ಮಾಡ್ತೇನೆ ತಗೋರಿ. ಸರ್ ನೀವು ಹೋಗಿ ಬರ್ರಿ, ಹೋಗಿ ನಾನು ನೀರು ಕಾಸ್ತೇನೆ, ಆಮೇಲೆ ಬೇಕಿದ್ರೆ ಅಡುಗೆ ಮಾಡ್ತೇವಂತ. ಸರಿ ಹಂಗಾರೆ ನಾನು ಹೋಗಿ ಬರ್ತಾನೆ ಹಂಗಾರ. ಸರಿ ಆಯ್ತ್ರಿ. ಯಾಕಿನ ಇವ ಭಾಳ ಮನಸ್ಸಿಗೆ ಸಂಕಟ ಆಗಕತ್ಬಿಟ್ಟತಿ. ಯಾಕೆ ಹಿಂಗಾಗತತಿ, ಸಮಾಧಾನ ಇಲ್ಲ, ಹೊಟ್ಯಾಗ ಒಂಥರ ಆಗತತಿ. ಏನಾಗತತಿ, ಯಾಕೆ ಹಿಂಗಾಗತತಿ, ಏನು ನನ್ನ ಮಗಳಿಗೆ ಏನು ತ್ರಾಸ ಆಗತ್ತು ಏನು ಒಂದು ಗೊತ್ತಾಗಲ್ತು. ಚಲೋ ಅದಾಳು, ಏನು ಕಷ್ಟಪಡಾಕತ್ತಾಳು, ಈಗ ಏನು ಮಾಡೋದು, ಪ್ರೀತಿ ಮಾಡಿ ಮದುವೆ ಆಗ್ಯಾಳು, ಹೆಂಗ ಇದ್ರು ಅನುಭವಿಸ್ಬೇಕಾ, ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ಅತ್ತಿರಿ ಅತ್ತಿರಿ, ಹಾಯ್ ಮೀನಾ ಬಾ. ಅತ್ತಿ ಯಾಕ್ರಿ ಅತ್ತಿ ಇಷ್ಟೊಂದು ಬೇಜಾರ್ದಾಗ ಮಾತಾಡತ್ತೀರಿ? ಮದು ನೆನಪಾಯ್ತೇನ್ರಿ ಅತ್ತಿ ನಿಮಗೆ? ಹೌದೇವ ಮೀನಾ, ಭಾಳ ನೆನಪಾಗತ್ತಾಳು. ಸ್ವಲ್ಪ ಫೋನರ ಮಾಡಿ ಕೊಡಿವ, ಆಕಿ ಜೊತೆ ಮಾತಾಡುವಂಗಾಗೈತಿ ನನಗೆ. ನನ್ನ ಫೋನ್ ಅಲ್ಲಿ ಒಳಗೈತಿ, ಎಲ್ಲೈತ ಸಿಗ್ಲಿಲ್ಲ ನನಗೆ. ಅದು ಯಾಕೋ ಬರೀ ಸ್ವಿಚ್ ಆಫ್ ಆಗತ್ತತಿ, ಮನೆ ಕೆಳಗೆ ಬಿದ್ದ. ಸ್ವಲ್ಪ ನಿನ್ನ ಫೋನ್ಲೆ ಹಚ್ಕೊಡಿವ, ಮಾತಾಡ್ತಾನು. ಭಾಳ ಸಂಕಟ ಆಗತ್ತ ನನಗೆ, ಯಾಕೇನೋ ಏನು ತ್ರಾಸ ಆಗತ್ತನೋ, ಆಕಿಗೆ ಏನಾಗೈತು ಅನ್ನೋಂಗೆ ಆಗ್ಬಿಟ್ಟತಿ. ಆಕಿದ ನೆನಪು ಕಾಡಾಗತ್ತೆ ನನಗರ ಬರೀ. ಅತ್ತಿ ಅವಳಲ್ಲಿ ಚೆನ್ನಾಗಿಲ್ಲ ಅತ್ತಿ, ಅದಕ್ಕೆ ನಿಮಗೆ ಹೀಗೆ ಅನಿಸ್ತಾ ಇದೆ. ಎಷ್ಟೇ ಆದರೂ ಕರುಳು ಬಳ್ಳಿ ಅಲ್ವಾ, ಅದಕ್ಕೆ ನಿಮ್ಗೆ ಈ ರೀತಿ ಅನಿಸ್ತಾ ಇದೆ ಅಂತ ನನಗೆ ಗೊತ್ತು. ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡೆ. ಬೇಡ ಅತ್ತೆ, ನಾಳೆ ಅವಳು ನಾನು ಹೋಗಿ ನೋಡ್ತೀನಿ. ಅವಳು ಏನಾದರೂ ಚೆನ್ನಾಗಿಲ್ಲ ಅಂದರೆ ನಾನು ಮಾತ್ರ ಈ ಸರಿ ನಿಮ್ಗೆ ಹೇಳಿದೆ ಬಿಡಲ್ಲ ಅತ್ತೆ. ನಾಳೆ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ನಿಮಗೆ ಏನು ಅನ್ನೋದು ವಿಷಯನ ನಾನು ತಲುಪಿಸ್ತೀನಿ ಅತ್ತೆ. ಬೇಕಿದ್ರೆ ಫೋನ್ ಮಾಡಿ ಮಾತಾಡಿ ಅತ್ತೆ. ಮದು ಅಂತೂ ನಿಮ್ಮ ಮುಂದೆ ಏನು ಹೇಳಲ್ಲ, ನನಗೆ ಗೊತ್ತು. ಹೇಳಿದರೆ ಅವಳೇ ಹೇಳಿ, ಅವಳ ಬಾಯಿಂದ ಬಂದ್ರೂ ಚೆನ್ನಾಗೇ ಇರುತ್ತೆ. ನಾನು ಹೇಳೋದಕ್ಕಿಂತ ಅವಳು ಹೇಳಿದ್ರೂ ಒಳ್ಳೆಯದೇ. ಅತ್ತೆ ಫೋನ್ ಅತ್ತೆ, ಸರಿ ಅಂತೆ ಮಾಡಿಕೊಡ್ತೀನಿ ಅತ್ತೆ. ಹಲೋ 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 ಅತ್ತಿಗೆ, ಹೇಳಿ ಅತ್ತಿಗೆ. ಅದು ಮಧು ನಿನ್ನ ಜೊತೆ ಅಮ್ಮ ಮಾತಾಡ್ಬೇಕಂದ್ರು, ಇಲ್ಲಿ ಅತ್ತೆ ಕೈಯಾಗ ಕೊಡ್ತೀನಿ, ಮಾತಾಡು ಮಧು. ಹೇಗಿದೆಯಾ ಮಧು? ಕೇಳೋದೆ ಮತ್ತೆ, ಹೇಗಿದೆಯಾ? ಊಟ ಅದು ಎಲ್ಲ ಆಯಿತಾ? ಹಾಂ ಅತ್ತೆ, ಚೆನ್ನಾಗಿದ್ದೀನಿ ಅತ್ತಿಗೆ. ಸರಿ ಅತ್ತಿಗೆ, ಕೊಡಿ ಅತ್ತಿಗೆ, ಅಮ್ಮನ ಜೊತೆ ಮಾತಾಡ್ತೀನಿ. ಅತ್ತೆ ಫೋನ್ ತಗೊಳತ್ತೆ. ಹಲೋ ಮಧು, ಹೇಗಿದೆಯಾ ಅಮ್ಮ? ಚೆನ್ನಾಗಿದೆಯಾ ಅಮ್ಮ? ನಾನು ನಿಂಗೆ ಇವತ್ತು ನೆನಪಾದ್ನ, ಇಷ್ಟು ದಿನ ಯಾಕಮ್ಮ ಫೋನೇ ಮಾಡೇ ಇಲ್ಲ? ನೀನು ಮಾಡ್ತೀಯ ಅಂತ ಅಂದ್ಕೊಂಡೆ, ಆದರೆ ನೀನು ನೋಡಿದ್ರೆ ಫೋನೇ ಮಾಡೇ ಇಲ್ಲ ನನಗೆ. ನಾನು ಅಷ್ಟೊಂದು ಬೇಡವಾಗ್ಬಿಟ್ನ ಅಮ್ಮ ನಿನಗೆ? ಇಲ್ಲ ಯವ್ವ, ಮನ್ಯಾಗ ಭಾಳ ಕೆಲಸ ಇತ್ತ, ಮದುವೆ ಆದ್ಮೇಲೆ ಮತ್ತೆ ಮನ್ಯಾಗ ಕೆಲಸಗಳು ಇರುವನಲ್ಲ, ಅದ್ರಾಗೂ ನಿನ್ನೆ ನಿಮ್ಮ ಅತ್ತಿಗೆ ಹೊಟ್ಟಿಗೆ ಅದ ಗೊತ್ತಾತ, ಭಾಳ ವಾಂತಿ ಮಾಡ್ಕೊಳತ್ತಿದ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಅದನ್ನ ವಿಷಯ ಹೇಳಿರಾಯ್ತು ಅಂತ ಹಚ್ಚೀನಿ. ನಿಮ್ಮೇನ ಅದಕ್ಕೆ ಪ್ರೆಗ್ನೆಂಟ್ ಅದಾಳು. ಅದಕ್ಕೆ ನಾಳೆ ನಿಮ್ಮನ್ನ ಇವತ್ತು ನಿಮ್ಮನ್ನ ಬರತಾನೋ, ನಾಳೆ ನಿಮ್ಮ ಅತ್ತಿಗೆ ಮತ್ತು ನಿಮ್ಮನ್ನ ನಿಮ್ಮ ಮನೆಗೆ ಬರ್ಬೇಕನ್ನತ್ತಾರೋ. ಬಂದ್ರೆ ನಿಮ್ಮನ್ನ ಬರ್ತಾನೋ, ಇಲ್ಲಂದ್ರೆ ನಿಮ್ಮ ಅತ್ತಿಗೆ ನಾನು ಬರ್ತೇವೆ ನೋಡೇವ. ಹೌದಾ ಅಮ್ಮ? ಸರಿ ಅಮ್ಮ, ಬನ್ನಿ. ಅಮ್ಮ ಅದಕ್ಕೆ ಕೈ ಕೊಡಿ ಅಮ್ಮ. ಹಾಂ ತಡೆಯ ಕೊಡ್ತೇನೆ, ತಗೋ ಮೀನಾ, ನಿನ್ನ ಜೊತೆ ಮಾತಾಡ್ಬೇಕಂತ ಮಧು. ಹೇಳಿ ಮಧು. ಕಂಗ್ರಾಚುಲೇಷನ್ ಅದಕ್ಕೆ. ಅದಕ್ಕೆ ಇನ್ನೊಂದು, ಅಮ್ಮನ ಇಲ್ಲಿ ಕರ್ಕೊಂಬರ್ಬೇಡಿ, ಅಣ್ಣನ ಕೂಡ ಇಲ್ಲಿ ಕರ್ಕೊಂಬರ್ಬೇಡಿ. ಇಲ್ಲಿ ಸಿಚುವೇಶನ್ ಯಾಕೋ ಸ್ವಲ್ಪ ಸರಿ ಇಲ್ಲ. ನೀವು ನಾಳೆ ಬರೋಕ್ಕಾಗತ್ತಾ ಅದಕ್ಕೆ? ಪ್ಲೀಸ್ ಬಂದೋಗಿ. ಸರಿ ಮಧು, ನಾನು ಸಂಗೀತ ಬರ್ತೀವಿ ತಗೋ. ಅದಕ್ಕಿಗೂ ಸ್ವಲ್ಪ ಕಾಲು ನೋವಿದೆ ಅಂತೆ ಅತ್ತೆ ಮಗ, ಅದಕ್ಕೆ ನಾನು ಸಂಗೀತನ ಕರ್ಕೊಂಬರ್ತೀನಿ. ನಿಮ್ಮ ಅಣ್ಣ ಬಂದರೆ ನಿಮ್ಮ ಅಣ್ಣನ ಕರ್ಕೊಂಬರ್ತೀನಿ, ಅವ್ರು ಬಂದಿಲ್ಲ ಅಂದರೆ ಸಂಗೀತನ ಕರ್ಕೊಂಡ್ಬರ್ತೀನಿ, ಸರಿನಾ? ಬೇಡ ಅದಕ್ಕೆ, ಅಣ್ಣನ ಕರ್ಕೊಂಬರ್ಬೇಡಿ ಅದಕ್ಕೆ. ನಿಮ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಜೊತೆ ತುಂಬಾ ಮಾತಾಡಬೇಕು ಅದಕ್ಕೆ. ಇಲ್ಲಿ ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೆ. ಅದಕ್ಕೆ ಪ್ಲೀಸ್ ನೀವು ಒಬ್ಬರೇ ಬನ್ನಿ, ಸಂಗೀತನ ಬೇಕಿದ್ರೆ ನಿಮ್ಮ ಜೊತೆ ಕರ್ಕೊಂಡು ಬನ್ನಿ. ಅದಕ್ಕೆ ತುಂಬಾ ನನಗೆ ಕಷ್ಟ ಆಗ್ತಾ ಇದೆ ಅದಕ್ಕೆ, ಪ್ಲೀಸ್ ಅದಕ್ಕೆ. ಏನಾಯ್ತು ಮಧು, ಏನಾಯ್ತು? ನೀವು ಇಲ್ಲಿಗೆ ಬನ್ನಿ ಅದಕ್ಕೆ, ನಿಮ್ಮ ಜೊತೆ ಮಾತಾಡಬೇಕು. ನಾಳೆ ಬೇಗನೆ ಬನ್ನಿ ಅದಕ್ಕೆ. ಸರಿ ಆಯಿತು ಮಧು, ಯಾಕೋ ನಿನ್ನ ಮಾತು ಕೇಳಿ ನನಗೆ ತುಂಬಾ ಗಾಬರಿ ಆಗ್ತಾ ಇದೆ. ಸರಿ, ನಾಳೆ ಎಷ್ಟೊತ್ತಿದ್ರು ನಾನು ಬರ್ತೀನಿ, ಸರಿನಾ? ಆದರೆ ಒಂದು ಅದಕ್ಕೆ ಅಣ್ಣನ ಮತ್ತು ಅಪ್ಪನ್ನ ಅಮ್ಮನ್ನ ಯಾರನ್ನೂ ಕರ್ಕೊಂಡು ಬರೋದಕ್ಕೆ ಹೋಗಬೇಡಿ ಅದಕ್ಕೆ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ನೀವು ಒಬ್ಬರೇ ಬನ್ನಿ ಅದಕ್ಕೆ.
ಸರಿ ಮಧು ಸರಿ, ನೀನೇನು ಗಾಬರಿ ಮಾಡ್ಕೋಬೇಡ, ನಾನೊಬ್ಬಳೇ ಬರ್ತೀನಿ, ಸರಿನಾ? ಥ್ಯಾಂಕ್ಸ್ ಅತ್ತಿಗೆ, ಇಡ್ತೀನಿ ಅತ್ತಿಗೆ, ನಾಳೆ ಬೇಗ ಬನ್ನಿ. ಸರಿ ಆಯಿತು ಮಧು. ಅತ್ತೆ ನೀವು ಈ ರೀತಿ ಬೇಜಾರು ಮಾಡ್ಕೋಬೇಡಿ ಅತ್ತೆ, ನೀವು ಈ ರೀತಿ ಬೇಜಾರು ಮಾಡ್ಕೊಂಡ್ರೆ ನನಗೂ ತುಂಬ ಬೇಜಾರಾಗುತ್ತೆ ಅತ್ತೆ. ಅಮ್ಮ, ಮೀನಾ, ಮೀನಾ, ಅಮ್ಮ, ಎಲ್ಲಿದ್ದೀರಾ ನೀವು? ನನಗೆ ನಿಮ್ಮನ್ನು ಹುಡುಕಿ ಹುಡುಕಿ ಸಾಕಾಯ್ತು. ಮನೆ ಎಲ್ಲ ಹುಡುಕ್ತಾ ಇದ್ದೀನಿ. ಎಲ್ಲಿದ್ದೀರಾ ಅಮ್ಮ? ಮೀನಾ ಡಾರ್ಲಿಂಗ್. ಅಯ್ಯೋ ಮೀನಾ, ತರುಣ್ ಬಂದನ ಸತಿ ನೋಡೋಕೆ ಒಂದು ಸ್ವಲ್ಪ. ಅವ್ನ ಮುಂದೆ ಹಿಂಗೆಲ್ಲ ಬೇಜಾರಾಗಿರ್ಬೇಡ, ಈಗ ಊರಿಂದ ಬಂದಾನು, ಮತ್ತು ಅವ್ನು ಬೇಜಾರಾಗಿಬಿಡ್ತಾನ. ನಕ್ಕೊಂತೀರಾ ಮೀನಾ? ನಾನು ಹಂಗೆ ನಕ್ಕೊಂತ ಇರ್ತಾನು. ಸರಿ ರೀ ಅತ್ತಿ, ಮೊದಲು ನೀವು ನಕ್ಕೊಂತ ಇರತ್ತಿ, ನೀವು ನಕ್ಕೊಂತಿದ್ರೆ ನಾವು ನಕ್ಕೊಂತ ಇರ್ತೀವಿ ರೀ. ಹಾಂ ರೀ ಬಂದೆ, ಇಲ್ಲೇ ಹಿತ್ಲಲ್ಲಿದ್ದೀವಿ, ನಿಮ್ಗೆ ಸ್ವಲ್ಪ ನೀರು ಕಾಸ್ತಾ ಇದ್ವಿ, ತಡೀರಿ ಬನ್ನಿ. ಓ, ಇಬ್ರು ಇಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಬ್ರು ಇಲ್ಲಿ? ಅದು ಮಗನೇ, ನೀನು ಬರ್ತೀಯ ಅಂತ ಹೇಳಿ ನೀರು ಕಾಯಕ್ಕೆ ಇಟ್ಟಿದ್ದಪ್ಪ, ಅಲ್ಲಿಂದ ಬರ್ತೀಯಲ್ಲ ಅದಕ್ಕೆ ಸ್ನಾನ ಮಾಡಲಿ, ಸುಸ್ತಾಗಿರ್ತತಿ, ಬಿಸಿ ಬಿಸಿ ನೀರು ಸ್ನಾನ ಮಾಡಿರ ನೀನು ಮೈ ಹಗರ ಹಾಕತಿ, ಆರಾಮ್ ನಿದ್ದೆ ಮಾಡ್ತೀಯ ಅಂತ ಹೇಳಿ ನೀರು ಕಾಯಕ್ಕೆ ಇಟ್ಟಿ ನೋಡಪ್ಪ. ಹೌದನಮ್ಮ? ಹೆಂಗದ್ರಮ್ಮ? ಎಲ್ಲಾರು ಆರಾಮದಾರಲ್ಲ? ಹ್ಞೂ ನೋಡಪ್ಪ, ಎಲ್ಲಾರ ಆರಾಮದ, ನೀ ಆರಾಮ್ ಹೋಗಿ ಬಂದಿರ, ನಮಗಷ್ಟೇ ಸಾಕು. ಹೇಗಿದ್ಯಾ ಮೀನಾ? ಯಾಕೆ ನನ್ನ ಮುಖ ತೋರಿಸಲ್ವಾ? ಅಯ್ಯೋ ಹಾಗೇನಿಲ್ಲ ರೀ, ಹೇಳ್ರಿ. ಏನೇನು ಗುಡ್ ನ್ಯೂಸ್ ಅಂದೆ, ಏನದು ಹೇಳೋದಿಲ್ವಾ? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಫಸ್ಟ್ ಸ್ನಾನ ಮಾಡ್ಕೊಳ್ಳಿ, ಊಟ ಮಾಡಿ, ಆಮೇಲೆ ಗುಡ್ ನ್ಯೂಸ್ನ ಹೇಳ್ತೀವಿ, ಸರಿನಾ? ಯೋ ಮೀನಾ, ಇನ್ನೂ ಹೇಳಿಲ್ಲ ಯೋ ನೀನಾ? ಏನು ಕಾಡ್ಸಾತಿ ನನ್ನ ಮಗನ? ಅಯ್ಯೋ ಅತ್ತೆ ಹೇಳ್ಬೇಡಿ ಅವ್ರಿಗೆ, ಆಮೇಲೆ ಹೇಳ್ತೀನಿ, ನೀವು ಹೇಳ್ಬೇಡಿ ಅತ್ತೆ ಪ್ಲೀಸ್ ಅತ್ತೆ. ಹ್ಞೂ ನೀನೇ ಹೇಳು, ನಾನೇನು ಹೇಳಲ್ಲ, ಭಾಳ ಕಾಡ್ಸಕ್ಕೆ ಹೋಗ್ಬೇಡ ನನ್ನ ಮಗನ. ಸರಿ ಸರಿ ಅತ್ತೆ, ಭಾಳ ಏನಿಲ್ಲ ಅತ್ತೆ, ಅವ್ರು ಸ್ನಾನ ಮಾಡಿ ಬಂದಮೇಲೆ ಹೇಳ್ತೀನಿ ಅತ್ತೆ. ಅಲ್ಲ ಅಮ್ಮ, ನಿಮ್ಗೆ ಹೇಳಿದಾಳೆ ನೋಡಿ, ನನಗೆ ಹೇಳ್ತಾ ಇಲ್ಲ. ಏನಮ್ಮ ಅದು ವಿಷಯ? ಗುಡ್ ನ್ಯೂಸ್ ಅಂತ ಹೇಳಿ ನನಗೆ ಫುಲ್ ಎಕ್ಸೈಟ್ಮೆಂಟ್ ಇದೆ. ನನಗೆ ಏನಂತ ಗೊತ್ತಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಏನಂತ ನನಗೆ ಗೊತ್ತಾಗಬೇಕು ಅಮ್ಮ, ಪ್ಲೀಸ್ ಹೇಳಮ್ಮ ನೀನಾದರೂ. ರೀ ಅಷ್ಟು ವೆಯ್ಟ್ ಮಾಡೋಕ್ಕಾಗಲ್ವಾ? ಇಷ್ಟು 2 ದಿನ ವೆಯ್ಟ್ ಮಾಡಿದ್ದೀರಾ ಅಂತೆ, ಇನ್ನು ಸ್ನಾನ ಮಾಡಿ ಊಟ ಮಾಡೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ವಾ? ಹಾಂ, ಸ್ನಾನ ಮಾಡಿ ಊಟ ಮಾಡಿ ಆಮೇಲೆ ನಾನೇ ನಿಮಗೆ ಆ ಗುಡ್ ನ್ಯೂಸ್ನ ಹೇಳ್ತೀನಿ, ಸರಿನಾ? ಓ ಹೌದಾ, ಆಯಿತು ಬಿಡು. ಸರಿ ಬನ್ನಿ, ಇವಾಗ ಒಳಗಡೆ ಹೋಗೋಣ.